ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನದಲ್ಲಿ ಪದೇ ಪದೇ ಈ ಪ್ರಶ್ನೆಗಳು ನಿಮ್ಮನ್ನ ಕಾಡಿರಲೇಬೇಕು. ನಾನು ಯಾಕೆ ಒಂದೇ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ದೇನೆ? ನಾನು ಯಾಕೆ ಬಯಸಿದ ಜೀವನ ನನಗೆ ಸಿಗ್ತಾ ಇಲ್ಲ? ನನಗೆ ಯಾಕೆ ಹಣ, ಪ್ರೀತಿ, ಆರೋಗ್ಯ ಎಲ್ಲವೂ ಕಷ್ಟವಾಗ್ತಿದೆ? ಸ್ನೇಹಿತರೆ, ನಿಮಗೆ ಗೊತ್ತಾ, ನಿಮ್ಮ ಜೀವನದ 95% ನಿರ್ಧಾರಗಳನ್ನ ನೀವು ಕಾನ್ಸಿಯಸ್ ಆಗಿ ಮಾಡ್ತಿಲ್ಲ. ಅದು ಮಾಡ್ತಿರೋದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಿಮ್ಮ ಜೀವನವನ್ನ ಯಾರು ನಿಯಂತ್ರಿಸ್ತಿದ್ದಾರೆ ಅನ್ನೋದನ್ನ, ನಿಮ್ಮ ಸಮಸ್ಯೆಗಳ ರೂಟ್ ಕಾಸ್ ಅನ್ನ ಮತ್ತು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡೋದು ಹೇಗೆ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ತೀರಾ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಇದು ಲೈಫ್ ಚೇಂಜಿಂಗ್ ವಿಡಿಯೋ ಆಗಿರಬಹುದು. ಪಾಯಿಂಟ್ ನಂಬರ್ 1, ಮೈಂಡ್ ಅಂದ್ರೆ ಏನು? ಸ್ನೇಹಿತರೆ, ಮೊದಲು ಒಂದು ಸತ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ಮೈಂಡ್ ಒಂದೇ ಅಲ್ಲ. ಮೈಂಡ್ನಲ್ಲಿ 3 ಭಾಗಗಳಿದಾವೆ: ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಸಿಯಸ್ ಮೈಂಡ್, ಸೂಪರ್ ಕಾನ್ಸಿಯಸ್ ಮೈಂಡ್. ಸೊ ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾನ್ಸಿಯಸ್ ಮೈಂಡ್ ಇದು 5% ಪವರ್ ಅನ್ನ ಹೊಂದಿರುತ್ತೆ. ಕಾನ್ಸಿಯಸ್ ಮೈಂಡ್ ಅಂದ್ರೆ ನೀವು ಇವಾಗ ಈ ವಿಡಿಯೋವನ್ನ ನೋಡ್ತಿದ್ದೀರಾ, ನಾನು ಮಾತಾಡ್ತಿದ್ದೇನೆ ಅಂತ ಅರ್ಥ ಮಾಡ್ಕೊಳ್ತಿದ್ದೀರಾ. ಲಾಜಿಕ್, ಥಿಂಕಿಂಗ್ ಹಾಗೂ ರೀಸನಿಂಗ್ ಇವೆಲ್ಲವೂ ಕೂಡ ಕಾನ್ಸಿಯಸ್ ಮೈಂಡ್ ಅಲ್ಲೇ ನಡೆಯುವಂಥದ್ದು. ಆದರೆ ಇದು ಕೇವಲ 5% ಪವರ್ ಅನ್ನ ಮಾತ್ರ ಹೊಂದಿರುತ್ತೆ. ಅಂದ್ರೆ ನೀವು ದಿನಕ್ಕೆ 100 ನಿರ್ಧಾರ ಮಾಡ್ತಿದ್ರೆ ಕೇವಲ 5 ನಿರ್ಧಾರ ಮಾತ್ರ ಕಾನ್ಸಿಯಸ್ ಆಗಿರುತ್ತೆ. ಸಬ್ ಕಾನ್ಸಿಯಸ್ ಮೈಂಡ್ 95% ಪವರ್ ಅನ್ನ ಇದು ಹೊಂದಿರುತ್ತೆ. ಸೊ ಇವಾಗ ಮುಖ್ಯ ವಿಷಯಕ್ಕೆ ನಾವು ಬರೋಣ. ಸಬ್ ಕಾನ್ಸಿಯಸ್ ಮೈಂಡ್ ಅಂದ್ರೆ ಏನು? ನೀವು ಉಸಿರಾಡೋದು, ನಿಮ್ಮ ಹೃದಯದ ಬಡಿತ, ನಿಮ್ಮ ಹ್ಯಾಬಿಟ್ಸ್, ನಿಮ್ಮ ಫಿಯರ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಮನಿ ಮೈಂಡ್ಸೆಟ್, ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಇವೆಲ್ಲವೂ ಕೂಡ ಕಂಟ್ರೋಲ್ ಮಾಡೋದು ಈ ಸಬ್ ಕಾನ್ಸಿಯಸ್ ಮೈಂಡೇ. ಮ್ಯಾನ್ ಈಸ್ ಎ ಡ್ರಿವೆನ್ ನಾಟ್ ಬೈ ಕಾನ್ಸಿಯಸ್ ಥಾಟ್ಸ್ ಬಟ್ ಬೈ ಸಬ್ ಕಾನ್ಸಿಯಸ್ ಪ್ರೋಗ್ರಾಮಿಂಗ್. ಸೊ ಇನ್ನೂ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋದಾದ್ರೆ, ಸಬ್ ಕಾನ್ಸಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ? ಸಬ್ ಕಾನ್ಸಿಯಸ್ ಮೈಂಡ್ ರೆಕಾರ್ಡ್ ಪ್ಲೇಯರ್ ತರಹ. ನಿಮ್ಮ ಜೀವನದಲ್ಲಿ ಚೈಲ್ಡ್ಹುಡ್ ಇಂದ ಅಂದ್ರೆ ನೀವು 1ನೇ ವರ್ಷದಿಂದ 7ನೇ ವರ್ಷದವರೆಗಡೆ ಈ ಸಮಯ ಪೇರೆಂಟ್ಸ್ ಮಾತು, ಸೊಸೈಟಿ ಬಿಲೀಫ್, ಸ್ಕೂಲ್ ಫಿಯರ್, ಕಂಪ್ಯಾರಿಸನ್ ಇವೆಲ್ಲವೂ ಕೂಡ ಡೈರೆಕ್ಟ್ಲಿ ಸಬ್ ಕಾನ್ಸಿಯಸ್ ಮೈಂಡ್ಗೆ ರೆಕಾರ್ಡ್ ಆಗುತ್ತೆ. ಉದಾಹರಣೆಗೆ, ಬಾಲ್ಯದಲ್ಲಿ ಯಾರಾದರೂ ಹೇಳಿದ್ರೆ ನೀನು ಡಂಪ್ ಅಂತ, ನಿನಗೆ ಹಣ ಆಗಲ್ಲ ಅಂತ, ನೀನು ಲಕ್ಕಿ ಅಲ್ಲ ಅಂತ, ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ನಿಜ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಯಾಕೆ? ಹ್ಯಾಬಿಟ್ ಲೂಪ್ ಅಲ್ಲಿ ಇರ್ತೀರಾ. ನೀವು ಯಾಕೆ ಬದಲಾಗೋದಿಲ್ಲ? ಸಬ್ ಕಾನ್ಸಿಯಸ್ ಮೈಂಡ್ ಫಾರ್ಮುಲಾ ಏನಂದ್ರೆ ಥಾಟ್, ಎಮೋಷನ್, ಆಕ್ಷನ್, ಹ್ಯಾಬಿಟ್, ಡೆಸ್ಟಿನಿ. ನೀವು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಅಂದರೆ ಜಿಮ್ ಜಾಯ್ನ್ ಆಗ್ತೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಧ್ಯಾನ ಇವತ್ತಿಂದ ಶುರು ಮಾಡ್ತೀನಿ ಅಂತೀರಾ. ಆದರೆ 10 ದಿನದಲ್ಲೇ ಸ್ಟಾಪ್ ಆಗುತ್ತೆ. ಯಾಕೆ? ಕಾನ್ಸಿಯಸ್ ಮೈಂಡ್ ಚೇಂಜ್ ಆಗಿದೆ. ಸಬ್ ಕಾನ್ಸಿಯಸ್ ಪ್ರೋಗ್ರಾಮಿಂಗ್ ಸೇಮ್ ಆಗಿರುತ್ತೆ. ಇನ್ನರ್ ಪ್ರೋಗ್ರಾಮ್ ಚೇಂಜ್ ಆಗದೇನೆ ಔಟರ್ ಲೈಫ್ ಅನ್ನೋದು ಚೇಂಜ್ ಆಗೋದಿಲ್ಲ. ಹಾಗಿದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಇದಕ್ಕೆ ಏನು ಡಿಫರೆನ್ಸ್ ಇದೆ? ಬಹುತೇಕ ಜನ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಫೇಲ್ ಯಾಕೆ ಆಗ್ತಾರೆ? ಅಫರ್ಮೇಷನ್ಸ್ ಹೇಳ್ತಾರೆ, ವಿಜುವಲೈಸೇಷನ್ ಮಾಡ್ತಾರೆ, ಆದ್ರೆ ಒಳಗಡೆ ಬಿಲೀಫ್ ಅನ್ನೋದು ಮ್ಯಾಚ್ ಆಗಲ್ಲ. ಸಬ್ ಕಾನ್ಸಿಯಸ್ ಮೈಂಡ್ ಲಾಜಿಕ್ ಇಲ್ಲ, ಎಮೋಷನ್ ಪ್ಲಸ್ ರಿಪಿಟೇಷನ್ಸ್ ಮಾತ್ರ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಇದು ಸತ್ಯ ಮತ್ತು ಸುಳ್ಳು ಅನ್ನೋದು ಗೊತ್ತಿರೋದಿಲ್ಲ, ಜೋಕ್ ಆ್ಯಂಡ್ ಸೀರಿಯಸ್ ಅನ್ನೋದು ಗೊತ್ತಿರೋದಿಲ್ಲ, ಇಮ್ಯಾಜಿನರಿನ ಅಥವಾ ರಿಯಲ್ ಆಗಿ ನಡೀತಾ ಇದೆಯಾ ಅನ್ನೋದು ಗೊತ್ತಿರೋದಿಲ್ಲ, ನೆಗೆಟಿವ್ ಅಥವಾ ಪಾಸಿಟಿವ್ ಡಿಸ್ಕ್ರಿಮಿನೇಟ್ ಅನ್ನೋದು ಗೊತ್ತಿರೋದಿಲ್ಲ. ನೀವು ರಿಪೀಟೆಡ್ಲಿ ಏನು ಫೀಲ್ ಮಾಡ್ತೀರೋ ಅದೇ ನಿಮ್ಮ ರಿಯಾಲಿಟಿಯಲ್ಲಿ ಬರ್ತದೆ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡೇ ನಮ್ಮ ಇಡೀ 95% ಜೀವನವನ್ನ ನಿಯಂತ್ರಿಸ್ತಾ ಇರುತ್ತೆ. ಪ್ರೂಫ್ ಅನ್ನ ನೀವೇ ನೋಡ್ತೀರಾ. ಆಟೋ ಡ್ರೈವಿಂಗ್ ಇರ್ಬೋದು, ಮೊಬೈಲ್ ಅನ್ಲಾಕ್ ಇರ್ಬೋದು, ವಾಕಿಂಗ್ ಇರ್ಬೋದು, ಫಿಯರ್ ರೆಸ್ಪಾನ್ಸ್ ಇರ್ಬೋದು, ಆಂಗರ್ ಪ್ಯಾಟರ್ನ್ ಇರ್ಬೋದು, ಎಲ್ಲವೂ ಕೂಡ ಸಬ್ ಕಾನ್ಸಿಯಸ್ ಮೈಂಡ್ ಕಂಟ್ರೋಲ್ ಇಂದಾನೇ ನಡೀತಾ ಇರೋದು. ನೀವು ಎಚ್ಚರ ಇದ್ರು, ನೀವು ಮಲ್ಕೊಂಡ್ರು ಕೂಡ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು 24/7 ಆಕ್ಟಿವ್ ಆಗಿನೇ ಇರುತ್ತೆ. ಸೊ ಹಾಗಿದ್ದಾಗ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡುವಂತಹ 5 ಗೋಲ್ಡನ್ ರೂಲ್ಸ್ ಅನ್ನ ಇವಾಗ ನಾವು ತಿಳಿದುಕೊಳ್ತಾ ಹೋಗೋಣ. ರೂಲ್ ನಂಬರ್ 1, ಎಮೋಷನ್ ಇಸ್ ದ ಲ್ಯಾಂಗ್ವೇಜ್. ಸಬ್ ಕಾನ್ಸಿಯಸ್ ಮೈಂಡ್ ಎಮೋಷನ್ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಕೇವಲ ಪದಗಳು ನಾಟ್ ಇನಫ್, ಫೀಲಿಂಗ್ ಈಸ್ ಕಂಪಲ್ಸರಿ ಇರಬೇಕು. ರೂಲ್ ನಂಬರ್ 2, ರಿಪಿಟೇಷನ್ ಈಸ್ ಪವರ್. ಒಮ್ಮೆ ಹೇಳಿದ್ರೆ ನೋ ಯೂಸ್, ಡೈಲಿ ರಿಪೀಟೆಡ್ ಆಗಿ ಹೇಳ್ತಾನೆ ಇರಬೇಕು. ರೂಲ್ ನಂಬರ್ 3, ಬಿಫೋರ್ ಸ್ಲೀಪ್, ಆಫ್ಟರ್ ವೇಕಪ್. ಈ ಸಮಯದಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ನ ಡೋರ್ ಅನ್ನೋದು ಕಂಪ್ಲೀಟ್ಲಿ ಓಪನ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ನೀವು ಅಫರ್ಮೇಷನ್ಸ್ ಅನ್ನ, ವಿಜುವಲೈಸೇಷನ್ ಮಾಡಬೇಕು. ರೂಲ್ ನಂಬರ್ 4, ವಿಜುವಲೈಸೇಷನ್ ಪ್ಲಸ್ ಫೀಲಿಂಗ್. ಸಿ ಇಟ್, ಫೀಲ್ ಇಟ್ ಆ್ಯಂಡ್ ಲೈವ್ ಇಟ್. ರೂಲ್ ನಂಬರ್ 5, ಅವಾಯ್ಡ್ ನೆಗೆಟಿವ್ ಸೆಲ್ಫ್ ಟಾಕ್. ಅಂದರೆ ನನ್ನಿಂದ ಆಗೋದಿಲ್ಲ, ನಾನು ಅನ್ಲಕ್ಕಿ, ನನ್ನ ಹಣೆ ಬರ ಇಷ್ಟೇ, ಇವೆಲ್ಲವೂ ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಹಾಗೂ ನಿಮ್ಮ ಬದುಕಿಗೆ ಪಾಯ್ಸನ್ ರೀತಿಯವು.
ಆದ್ರಿಂದ ನೆಗೆಟಿವ್ ಸೆಲ್ಫ್ ಟಾಕನ್ನು ಅವಾಯ್ಡ್ ಮಾಡಿ. ಸ್ನೇಹಿತರೆ, ನಿಮಗೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಪವರ್ಫುಲ್ ಆದಂತಹ ಸಬ್ಕಾನ್ಸಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಟೆಕ್ನಿಕನ್ನು ನಾನು ಇವಾಗ ಹೇಳ್ಕೊಡ್ತೇನೆ. ಇದನ್ನು ನೋಟ್ಸ್ ಮಾಡಿ ಇಟ್ಕೊಂಡು ನೀವು ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರು 5 ನಿಮಿಷ ಈ ಅಭ್ಯಾಸವನ್ನು ಮಾಡಿ. ನೀವು ರಾತ್ರಿ ಮಲಗಿಕೊಳ್ಳೋದಕ್ಕಿಂತ ಮುಂಚೆ ಐಸನ್ನು ಕ್ಲೋಸ್ ಮಾಡಿ, ಆಳವಾದ ಉಸಿರಾಟವನ್ನು ಮಾಡಿ ಒಂದು 6ರಿಂದ 11 ಸಾರಿ. ಒಂದೇ ಒಂದು ಡಿಸೈರನ್ನು ಚೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಅದು ಅಚೀವ್ಡ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ, ಅದಾದಮೇಲೆ ಅದರಲ್ಲಿ ಜೀವಿಸಿ, ಒಂದು ಮುಖದಲ್ಲಿ ಮುಗುಳ್ನಗೆ ಇರಲಿ. ಹಾಗೆಯೇ ಅದು ಸಕ್ಸಸ್ ಆಗಿದ್ದಕ್ಕೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ. ಈ ರೀತಿ ಒಂದೇ ಒಂದು ಡಿಸೈರನ್ನು 21 ದಿನ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ನೀವು ಮಾಡಿದ್ದೇ ಆದಲ್ಲಿ 100% ನೀವು ಚೇಂಜಸನ್ನು ನೋಡ್ತೀರಾ. ಸ್ನೇಹಿತರೆ, ನಿಮ್ಮ ಎನಿಮಿ ಹೊರಗಿಲ್ಲ, ನಿಮ್ಮ ಡೆಸ್ಟಿನಿ ಹೊರಗಿಲ್ಲ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡೇ ನಿಮಗೆ ದೇವರು ಕೂಡ ಆಗ್ಬೋದು, ನಿಮಗೆ ಡೆವಿಲ್ ಕೂಡ ಆಗ್ಬೋದು. ಇದನ್ನು ಕಂಟ್ರೋಲ್ ಮಾಡ್ತೀರಾ ಅಥವಾ ಇದಕ್ಕೆ ಸ್ಲೇವ್ಸ್ ಆಗ್ತೀರಾ? ಚಾಯ್ಸ್ ಈಸ್ ಯುವರ್ಸ್. ಸೊ ಇವತ್ತಿನ ಈ ವಿಡಿಯೋ ನಿಮ್ಮ ಬದುಕಿನಲ್ಲಿ ಸ್ವಲ್ಪನಾದರೂ ವ್ಯಾಲ್ಯೂ ಕೊಟ್ಟಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆಯೇ ಕಾಮೆಂಟ್ ಮಾಡಿ ಐ ಕಂಟ್ರೋಲ್ ಮೈ ಸಬ್ಕಾನ್ಸಿಯಸ್ ಮೈಂಡ್ ಅಂತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಸಬ್ಕಾನ್ಸಿಯಸ್ ಮೈಂಡ್ ಪವರ್ಫುಲ್ ಟೆಕ್ನಿಕ್ಸನ್ನು ಶೇರ್ ಮಾಡ್ತಾ ಹೋಗ್ತೇನೆ. ಆ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.